ಬೆಂಗಳೂರಿನ ಬ್ಯಾಡಹಳ್ಳಿಯಲ್ಲಿ ಆತಂಕವನ್ನ ಹುಟ್ಟಿಸಿದೆ ಚಿರತೆ. ಜನವಸತಿ ಇರುವಂತಹ ಪ್ರದೇಶಕ್ಕೆ ಚಿರತೆ ನುಗ್ಗಿದೆ. ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನೆನೆ ರಾತ್ರಿ ಬ್ಯಾಡಹಳ್ಳಿಯಲ್ಲಿ ಚಿರತೆ ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವಸತಿ ಇರುವಂತಹ ಪ್ರದೇಶ ಇದು. ಈ ಪ್ರದೇಶಕ್ಕೆ ಚಿರತೆ ನುಗ್ಗಿದ್ದು ಜನ ಭಯಗೊಂಡಿದ್ದಾರೆ. ಬೆಳಿಗ್ಗೆ ಜನ ಪಾರ್ಕ್ಗೆ ವಾಕಿಂಗ್ಗೆ ಅಂತ ಬಂದಾಗ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ನೆನೆ ರಾತ್ರಿ ಬ್ಯಾಡಹಳ್ಳಿಯಲ್ಲಿ ಚಿರತೆ ಓಡಾಡಿದೆ. ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಿಗ್ಗೆ ಜನ ಪಾರ್ಕ್ ಬಂದಿದ್ದಾರೆ ವಾಕಿಂಗ್ಗೆ ಅಂತ, ಆಗ್ಲೂ ಚಿರತೆ ಕಣ್ಣಿಗೆ ಬಿದ್ದಿದೆ. ಬ್ಯಾಡಹಳ್ಳಿಯ ಭಾರತ್ ನಗರದಲ್ಲಿ ಚಿರತೆ ಹಿಡಿಯೋ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಚಿರತೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ನೆನೆ ರಾತ್ರಿ ಬ್ಯಾಡಹಳ್ಳಿಯಲ್ಲಿ ಚಿರತೆ ಓಡಾಡಿದೆ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಆ ದೃಶ್ಯ. ಇದು ರಾತ್ರಿ ಚಿರತೆ ಓಡಾಡಿರೋದು. ಸುತ್ತಮುತ್ತ ಮನೆಗಳಿದೆ, ಸಾಲು ಸಾಲು ಮನೆಗಳಿದೆ. ಜನವಸತಿ ಇರುವಂತಹ ಪ್ರದೇಶ ಇದು. ಜನ ವಾಸವಾಗಿದ್ದಾರೆ. ಯಾವುದೋ ಕಾಡು ಅಥವಾ ಮರಗಿಡಗಳೇ ತುಂಬಿ ಇರುವಂತಹ ಜಾಗ ಅಲ್ಲ ಇದು. ಮನೆಗಳಿದೆ ಅಲ್ಲಿ ಸಾಲು ಸಾಲು. ಇಲ್ಲಿ ಚಿರತೆ ಎಂಟ್ರಿ ಕೊಟ್ಟಿದೆ. ಜನ ಈಗ ಮನೆಯಿಂದ ಹೊರಗಡೆ ಬರೋದಕ್ಕೆ, ರಸ್ತೆಯಲ್ಲಿ ಓಡಾಡೋದಕ್ಕೆ ಭಯ ಪಡ್ತಿದ್ದಾರೆ. ಬೆಳಿಗ್ಗೆ ಎದ್ದು ವಾಕಿಂಗಿಗೆ ಹೋದ್ರೆ ಅಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ಬೆಳಗ್ಗೆ ಜನ ಪಾರ್ಕ್ಗೆ ಅಂತ ವಾಕಿಂಗ್ಗೆ ಅಂತ ಪಾರ್ಕ್ಗೆ ಬಂದಿದ್ದಾರೆ. ಆಗ್ಲೂ ಸಹ ಅಲ್ಲಿ ಚಿರತೆ ಕಣ್ಣಿಗೆ ಬಿದ್ದಿದೆ. ಬ್ಯಾಡಹಳ್ಳಿಯ ಭಾರತ್ ನಗರದಲ್ಲಿ ಚಿರತೆ ಹಿಡಿಯೋ ಕಾರ್ಯಾಚರಣೆ ಈಗ ನಡೀತಾ ಇದೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಅಂತ ಬಲೆ ಹಾಕಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ನಿನ್ನೆ ರಾತ್ರಿನೂ ಇದೇ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಬೆಳಗ್ಗೆ ಎದ್ದು ಜನ ವಾಕಿಂಗಿಗೆ ಹೋದ್ರೆ ಅಲ್ಲೂ ಚಿರತೆ ಕಣ್ಣಿಗೆ ಬಿದ್ದಿದೆ. ಈಗ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ನಡೀತಾ ಇದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾದಂತ ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ದಾಟ್ತಾ ಇರೋದು ಚಿರತೆ. ಈ ಕಡೆ ಸಾಲು ಸಾಲು ಮನೆಗಳಿದೆ. ಅಲ್ಲಿಂದಲೇ ಚಿರತೆ ಹೊರಗಡೆ ಬರುತ್ತೆ, ರಸ್ತೆ ದಾಟಿ ಮುಂದಕ್ಕೆ ಹೋಗುತ್ತೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಂತ ದೃಶ್ಯ ಇದು. ಚಿರತೆ ಕಂಡು ಈ ಭಾಗದ ಜನ ಶಾಕ್ನಲ್ಲಿದ್ದಾರೆ. ಎಲ್ಲಿ ಚಿರತೆ ಮತ್ತೆ ಕಣ್ಣಿಗೆ ಬಿದ್ದು ಬಿಡುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು. ಬೆಂಗಳೂರಿನ ಭಾರತ್ ನಗರ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಬಲೆ ಹಾಕಿದ್ದಾರೆ. ಆದ್ರೆ ಚಿರತೆ ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಯ್ತು, ಅದರ ಓಡಾಟ ಇನ್ನು ಎಲ್ಲೆಲ್ಲಿ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಜಾಗಕ್ಕೆ ಚಿರತೆ ಬಂದಿದ್ದು ಹೇಗೆ, ಇಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಯ್ತು, ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಸುಮಾರು ಸಾರ್ವಜನಿಕರು ಓಡಾಡ್ಬೇಕಾದ್ರೆ ಬೆಳಗ್ಗೆ ವಾಕಿಂಗ್ ಹೋಗೋ ಟೈಮಲ್ಲಿ ಯಾರೋ ಎಂಪ್ಲಾಯಿ ಬಂದರು. ಟಕ್ಕನಂಗೆ ಅವ್ರಿಗೆ ಗೊತ್ತಾಗ್ದಿಲ್ದಂಗೆ ಚಿರತೆ ಓಡಿದ ಸೌಂಡ್ ಕೇಳಿಸ್ತು ಅವ್ರಿಗೆ. ಅವ್ರು ನೋಡಿದ ತಕ್ಷಣ ಕಾರ್ ಮರೆ ಆಗಿದ್ರಿಂದ ಅವ್ರು ವಾಪಸ್ ರಿವರ್ಸ್ ಹೋದ್ರು. ಸೊ ಅವ್ರಿಗೆ ಗೊತ್ತಾಗ್ಲಿಲ್ಲ ಚಿರತೆ ಓಡಾಡಿದೆ ಅಂತ. ಅವರು ನಮಗೆ ಫೋನ್ ಮಾಡಿದ ತಕ್ಷಣ ನಮ್ಮ ಮನೆ ಹತ್ರ ಬಂದು ಸಿಸಿಟಿವಿ ಚೆಕ್ ಮಾಡಿದ್ದೀವಿ. ಸೊ ಅದರಲ್ಲಿ ಸರಿಯಾಗಿದೆ. ಬಂದು ಇಲ್ಲಿಂದ ಎಗ್ರು ಇದ್ ಕಡೆ ಹೋಗಿದೆ, ಲೇಔಟ್ ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ತೀರಾ ರಿವರ್ಸ್ ಇದ್ರೊಳಗಡೆ ಹೋಗಿದೆ, ಕಾಡ್ ಒಳಗಡೆ ಹೋಗಿದೆ, ಪಾರ್ಕ್ ಒಳಗಡೆ ಹೋಗಿದೆ. ಚಿರತೆ ಬೆಳಗಿನ ಜಾವ 3:50 ಒಬ್ಬ ಎಂಪ್ಲಾಯಿ ಪ್ರದೀಪ್ ಅಂತ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಸೊ ಅವರು ಹೋಗ್ಬೇಕಾದ್ರೆ ಈ ರೋಡಲ್ಲಿ ಕಾಣಿಸ್ಕೊಂಡಿದೆ. ಅವ್ರು ಎದುರ್ಕೊಂಡು ನಮಗೆ ಬಂದು ತಿಳಿಸಿದ್ದಾರೆ. ನಾವು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಈ ಕಡೆ 3:50 ಈ ಥರ ಬಂದಿದೆ. ತಿರ್ಗಾ 4:20 ಚಂದ್ರಣ್ಣ ಮನೆ ಇದೆ ಇಲ್ಲಿ, ಆ ಮನೆಯಿಂದ ಜಂಪ್ ಹಾಕಿದೆ. ಮಳೆ ಹೋಗಿಲ್ಲ, ಆಚೆ ಆತಂಕ ಅಂದರೆ ಈಗ ನೋಡಿ ಎಲ್ಲರಿಗೂ ಭಯ ಇರುತ್ತೆ. ಮಕ್ಕಳು ಓಡಾಡ್ತಾ ಇರ್ತಾರೆ, ವಯಸ್ಸಾದವ್ರು ಬರ್ತಾ ಇರ್ತಾರೆ. ವಾಕಿಂಗ್ ಬೆಳಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಲ್ಲೇ. ಯಾಕೆಂದರೆ BL ಅಲ್ವಾ ಇದು, ಭಾರತ್ ನಗರದಲ್ಲಿ ಜನ ತುಂಬ ಓಡಾಡ್ತಾರೆ ಇಲ್ಲಿ. ಅದರಿಂದ ಸ್ವಲ್ಪ ಭಯ ಇದೆ. ಬೇಗ ಖಂಡಿತ ಇಲ್ಲ, ತುಂಬ ಕಾಣಿಸ್ಕೊಂಡಿದೆ. ಇಲ್ಲಿ ಕಾಣಿಸ್ಕೊಂಡಿರೋದು ಫಸ್ಟ್ ಟೈಮ್ ಇಲ್ಲಿ ಪಾರ್ಕ್ ಒಳಗೆ. ಇಲ್ಲಿ ದಯವಿಟ್ಟು ಪೊಲೀಸರು ಕೂಡ 4 ಗಂಟೆಗೆ ಬಂದು ಕಾರ್ಯಾಚರಣೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ದಯವಿಟ್ಟು ಇದೊಂದು ಹುಡುಕ ವ್ಯವಸ್ಥೆ ಮಾಡಬೇಕು ನೀವು ಸರ್. ಏನಂದರೆ ನೋಡಿ, ಈ ಥರ ಒಂದು ದಟ್ಟವಾಗಿ ಕಾಡು ಥರ ಬೆಳ್ಕೊಂಡಿದೆ ಈ ಒಂದು ಜನ ಇರೋ ಪ್ರದೇಶದಲ್ಲಿ. ದಯಮಾಡಿ ಇದನ್ನೆಲ್ಲ BBMP ಅವರು ತೆರವುಗೊಳಿಸಬೇಕು. ಯಾಕೆಂದರೆ ಇದು ಪಾರ್ಕು ಸಹ ಮಾಡಿಲ್ಲ. ಇದು ಸುಮ್ಮನೆ ಪಾಳು ಥರ ಬಿದ್ದಿರೋದ್ರಿಂದ ನೋಡಿ, ಪ್ರಾಣಿ ಎಲ್ಲ ಒಂದು ಕಾಡಿಂದ ಬಂದು ಸೇರ್ಕೊಂಡಿದೆ. ನಾಳೆ ಸಹ ಮಕ್ಕಳು ಮರಿ ಓಡಾಡ್ತಾರೆ, ವಯಸ್ಸಾಗಿರೋ ಓಡಾಡ್ತಾರೆ. ಹೆಚ್ಚು ಕಮ್ಮಿ ಅವರು ಯಾರು ಜವಾಬ್ದಾರಿ ಆಗ್ತಾರೆ. ಬಟ್ BBMP ಅವರು ಇದನ್ನು ಮುಂದಿನ ಕ್ರಮ ತೊಗೊಬೇಕು ಅಂತ ನಮ್ಮೊಂದು ಮನವಿ ಸರ್. ಬೆಳಗಿನ ಜಾವ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.